ನಮ್ಮ ರಾಜ್ಯದ ಕೆಲವೊಂದು ಜಿಲ್ಲೆಗಳು ಕರಾವಳಿ ಭಾಗವನ್ನು ವ್ಯಾಪಿಸಿರುವಂತಹದ್ದು, ಮಲೆನಾಡು ಮತ್ತು ಮಲೆನಾಡು ಮತ್ತು ಬಯಲುಸೀಮೆಯನ್ನು ವ್ಯಾಪಿಸಿರ್ತಕ್ಕಂಥ ನಮ್ಮ ರಾಜ್ಯ ಬಹಳ ಅದ್ಭುತವಾಗಿರ್ತಕ್ಕಂಥ ರಾಜ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ಸುಂದರ ತಾಣಗಳು ಮತ್ತು ಅರಣ್ಯಕ್ಕೆ ಹೆಸರುವಾಸಿ ಇರತಕ್ಕಂಥ ಜಿಲ್ಲೆ ಅನ್ನೋದನ್ನು ನಾವು ಯಾರು ಕೂಡ ಸಾಧ್ಯಗಳಿರ್ತದೆ. ಇಂಥ ಸಂದರ್ಭದಲ್ಲಿ ನಮ್ಮ ಅರಣ್ಯ ಇಲಾಖೆ ಮತ್ತು ಸಾರ್ವಜನಿಕರ ಸಹಕಾರದಿಂದ ಇವತ್ತೇ ನಮ್ಮ ಜಿಲ್ಲೆಯಲ್ಲಿ ಕೂಡ ಬಹಳ ಅರಣ್ಯ ಹಿಂದೆ ಹಾಕಿ 11 ವರ್ಷಗಳ 19 ವರ್ಷ ಹಿಂದೆ ಹಾಕಿತ್ತು. ಇತ್ತೀಚಿನ ನಮ್ಮ ಸರ್ಕಾರದ ಆದೇಶ ಮತ್ತು ಅಧಿಕಾರಿಗಳ ಪರಿಶ್ರಮದಿಂದ ಇವತ್ತು ಅರಣ್ಯವನ್ನು ನಾವು ಎಲ್ಲಿ ಹೊರಡು ಭೂಮಿ ಇದೆಯೋ ಎಲ್ಲ ಕಡೆ ಕೂಡ ನಾವು ಅರಣ್ಯ ಅದು ತಪ್ಪಾಗದು. ಅದಕ್ಕೆ ನಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಬಯಸಿದ್ದೇನೆ. ಈ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟ ಅಮೂಲ್ಯವಾಗಿರ್ತಕ್ಕಂಥ ವಿಶಿಷ್ಟವಾದ ಅರಣ್ಯವನ್ನು ಅನೇಕ ರೀತಿಯಲ್ಲಿ ಅನೇಕ ಸಂದರ್ಭದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ನಮ್ಮ ನಾಡನ್ನು ನಮ್ಮ ಕಾಡನ್ನು ಉಳಿಸುವಂತದ್ದು ಪ್ರತಿಯೊಬ್ಬರ ಜವಾಬ್ದಾರಿ, ಕಾಡನ್ನು ಬೆಳೆಸುವುದು ಕೂಡ ಪ್ರತಿಯೊಬ್ಬರ ಜವಾಬ್ದಾರಿ. ಕಾಡನ್ನು ಬೆಳೆಸುವಾಗ ಬರೀ ಅರಣ್ಯದಲ್ಲಿ ಮಾತ್ರ ಅನ್ನೋದಲ್ಲ, ಸರ್ಕಾರಿ ಜಮೀನಲ್ಲಿ ಮಾತ್ರ ಅನ್ನೋದಲ್ಲ, ನಮ್ಮ ಖಾಸಗಿ ಜಮೀನಲ್ಲಿ ನಮ್ಮ ಕೃಷಿ ಬಳಕೆಯ ನಂತರದಲ್ಲಿ ಉಳಿದಿರ್ತಕ್ಕಂಥ ಜಮೀನನ್ನು ಕೂಡ ನಮಗೆ ಬೇಕಾಗಿರ್ತಕ್ಕಂಥ ಗಿಡಮರಗಳನ್ನು ಬೆಳೆಸುವಂತ ಅರಣ್ಯವನ್ನ ನಾವೆಲ್ಲರೂ ಕೂಡ ರಕ್ಷಣೆಯನ್ನ ಹಿಂದೂ ಮಾಡಿ ಮುಂದೆ ನಾವು ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಬಹಳ ಹೆಮ್ಮೆಯನ್ನು ನಾವು ಹೇಳಕ್ಕೆ ಬಯಸ್ತೇವೆ. ಅದನ್ನು ಕೂಡ ರಾಜ್ಯದ ನಮ್ಮ ಜಿಲ್ಲೆಯಲ್ಲಿ ಸುಮಾರು 650 ಗ್ರಾಮ ಅರಣ್ಯ ಸಮಿತಿಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಬಹಳ ಅತ್ಯುತ್ತಮವಾಗಿ ಇಡೀ ಜಿಲ್ಲೆಯಲ್ಲಿ ಕೂಡ ಗ್ರಾಮ ಅರಣ್ಯ ಸಮಿತಿಗಳ ಸಹಯೋಗದೊಂದಿಗೆ ಇವತ್ತು ಇಲಾಖೆಯು ಕೂಡ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಗಿಡಮರಗಳನ್ನ ನಡುವಂಥದ್ದನ್ನ ಬೆಳೆಸೋದನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಆ ರೀತಿಯಲ್ಲಿ ನನ್ನ ಕೃಷಿ ಸಿದ್ದಾಪುರ ಕ್ಷೇತ್ರದಲ್ಲಿ ಸುಮಾರು 171 ಗ್ರಾಮ ಅರಣ್ಯ ಸಮಿತಿಗಳು ಬಹಳ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಕೂಡ ಹೇಳಕ್ಕೆ ಬಯಸ್ತೀನಿ. ನಾನು ಆ ಗ್ರಾಮ ಅರಣ್ಯ ಸಮಿತಿ ಎಲ್ಲರೂ ಕೂಡ ನಾನು ಅಭಿನಂದನೆ ಕೂಡ ಬಯಸ್ತೀನಿ. ನಾನು ಇವತ್ತು ಗ್ರಾಮ ಅರಣ್ಯ ಸಮಿತಿಯ ಸುಮಾರು 10 ಗ್ರಾಮ ಅರಣ್ಯ ಸಮಿತಿಯ ವ್ಯಾಪ್ತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅರಣ್ಯಗಳನ್ನ ಇನ್ನೂ ಬಹಳಷ್ಟು ತಿಳ್ಕೊಂಡು ಕೂಡ ಇದೆ ಅನ್ನೋದನ್ನ ಹೇಳಕ್ಕೆ ಬಯಸ್ತೀನಿ. ಒಂದು ಕಡೆ ನಾನು ಇವತ್ತು ಡಿಎಫ್ಒ ಇರ್ಬೋದು, ಎಸ್ಎಫ್ಒ ಆರ್ಎಫ್ಒ ಇವತ್ತು ಸಾಕಷ್ಟು ಅವರ ಪರಿಶ್ರಮದಿಂದ ಇವತ್ತು ಗಿಡಮರಗಳನ್ನ ಬೆಳೆಸುವಂಥದ್ದು ಒಂದು ಕಡೆ ಆದರೆ, ಅರಣ್ಯ ಇಲಾಖೆ ಇವತ್ತೇನು ನಮ್ಮ ಪೂರ್ವದಲ್ಲಿ ನಮ್ಮ ಕನ್ಸಲ್ಟ್ ಕೂಡ ನಮ್ಮ ಹತ್ರ ಕೇಳಿದ ಇಲ್ಲ ಸರ್, ಮೊದಲು ನಮ್ಮ ಸ್ವತಂತ್ರ ಬರುವ ಪೂರ್ವದಲ್ಲಿ ಬ್ರಿಟಿಷರು ಕೂಡ ಸಾಕಷ್ಟು ಅಚ್ಚುವನ್ನ ಮಾಡುವ ಮುಖಾಂತರ ಕಾಡನ್ನ ಬೆಳೆಸುವಂತಹದ್ದು ಮತ್ತು ಅನೇಕ ಮರಗಳನ್ನ ಎಂದು ಗುರುತಿಸಿದ್ರೆ ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ನಮ್ಮ ಅನೇಕ ಮರಗಳನ್ನ ಗಿಡಮೂಲಿಕೆ ಔಷಧಿಯ ಪೂರ್ವ ಇರ್ತಕ್ಕಂಥ ಮರಗಳನ್ನು ಕೂಡ ಗುರುತಿಸುವಂಥದ್ದು ನಾವು ಸಾಧಿಸಬೇಕಾಗುತ್ತೆ ಅಂತ ಮಾತನ್ನು ಕೂಡ ಅವರ ಮಾತನ್ನು ಕೂಡ ಕೇಳಿದೆ ನಾನು. ಈಗ ಅಂದಿನ ನಂತರದಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ನಂತರದಲ್ಲಿ ಇವತ್ತೇನು ಸರ್ಕಾರದ ಇಲಾಖೆಯಾಗಿ ಅರಣ್ಯ ಇಲಾಖೆಗಳಾಗಿ ಅಂದಿನಿಂದ ಇಂದಿನವರು ಕೂಡ ಬಹಳ ಅರಣ್ಯ ಇಲಾಖೆಯ ಪರಿಶ್ರಮ ಬಹಳ ಅತ್ಯುತ್ತಮವಾಗಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಬಯಸಿದ್ದೇನೆ. ಅದನ್ನು ಕೂಡ ನಮ್ಮ ಇಲ್ಲಿಯ ಶಿಷ್ಯ ಬಯತಕ್ಕಂಥ ವಸಂತ ರೆಡ್ಡಿಯವರು ಕೂಡ ನಮ್ಮ ಶಿಷ್ಯನೇ ಅವರು PhD ಓದಿರುವಂತಹದ್ದು, ಇಲಾಖೆಗಳಿರ್ಬೋದು, ಯಾವುದೇ ಅಧಿಕಾರಿಗಳಿರ್ಬೋದು, ಅವರೆಲ್ಲರೂ ಕೂಡ ಯಾವ ಇಲಾಖೆಯಲ್ಲಿ ಯಾವ ವಿಚಾರದಲ್ಲಿ ಅವರು ಶಿಕ್ಷಣವನ್ನು ಹೊಂದಿರ್ತಾರೋ ಅವರ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡುವ ಮುಖಾಂತರ ಅವರನ್ನ ಸರಿಯಾದ ರೀತಿಯಲ್ಲಿ ಅಚೀವ್ಮೆಂಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಆದಾಗ ಇಂಥ ಒಂದು ಅನೇಕ ಸಾಧನೆಯನ್ನು ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಬರೀ ಡಾಕ್ಟರೇಟ್ ಪದವಿಯನ್ನ ಅನೇಕ ಸಂದರ್ಭ ಅನೇಕ ಜನ ಪಡೆದಿರ್ಬೋದು, ಅವರಿಗೆ ನಾನು ಟೀಕೆ ಯಾವ ರೀತಿ ಹೇಳುತ್ತದಲ್ಲ, ಪ್ರತಿಯೊಬ್ಬ ಡಾಕ್ಟರೇಟ್ ಅನ್ನು ಪಡೆಯುವಾಗ ಅವರ ಪರಿಶ್ರಮ ಇದೆಯೋ, ಅವರ ಚಿಂತನೆಗಳು ಇದ್ದಾವೋ, ಇವರು ಕೂಡ ನಾನೊಬ್ಬ ಫಾರೆಸ್ಟ್ ಅಧಿಕಾರಿ ಅರಣ್ಯ ಅಧಿಕಾರಿಯಾಗಿ ನಾನು ಮುಂದೆ ಹೋಗಬೇಕು, ನನ್ನ ಈ ಭಾಗದ ಕಾಡಿನ ಅನೇಕ ಗಿಡಮರಗಳ ಗುಣವನ್ನ ಪರಿಚಯಿಸಬೇಕು, ನಮ್ಮ ಕಾಡಿನ ಸಂತತಿಯನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ಪತ್ತಿಯನ್ನು ನಾನು ಮಾಡಬೇಕು ಅನ್ನೋದ ವಿಚಾರದಲ್ಲಿ ಈಗಾಗಲೇ ಒಂದು ಗಿಡಕ್ಕೆ ನೀರನ್ನು ಹಾಕೋದ್ರ ಮುಖಾಂತರ ನಾವು ಉದ್ಘಾಟನೆ ಮಾಡಿಲ್ಲ.